ದೇಹ ಇದು ದೇವನ ಸ್ಥಾನ, ಇದು ದೇವಾಲಯ. ಜಗತ್ತು ಇದು ದೇವನ ಸ್ಥಾನ, ಇದು ವಿಶ್ವ ದೇವಾಲಯ. ಇದು ವ್ಯಕ್ತಿ ದೇವಾಲಯ, ಇದು ವಿಶ್ವ ದೇವಾಲಯ. ಹೆಂಗೆ ಭಾವಿಸಿದ್ರು? ಎಂಥ ದೇಹ ಇದು! ಬಹಳ ಅಪರೂಪವಾಗಿ ನಮಗೆ ದೊರೆತದ್ದು. ಈ ದೇಹ ಇರೋವರೆಗೆ ನಾವು ಚೆಂದಾಗಿ ಬಾಳಬೇಕು. ಈ ದೇಹದಲ್ಲಿ ಮನಸ್ಸಿರೋವರೆಗೆ ನಾವು ಆನಂದವನ್ನು ಅನುಭವಿಸಬೇಕು. ಅಂಥ ಆನಂದದ ಜೀವನವನ್ನು, ಜ್ಞಾನದ ಜೀವನವನ್ನು, ಪವಿತ್ರವಾದ ಜೀವನವನ್ನು ಸಾಗಿಸದೇ ಇದ್ದರೆ ಬದುಕಿನ ಪ್ರಯೋಜನ ಏನು? Why we are here? Not certainly to squander. ಅಲ್ಲವೇನು? ನಾವು ಬಂದಿದ್ದೆ ಅದಕ್ಕೆ ಚೆಲ್ಲಾಡಕ್ಕಲ್ಲ. ನಾವು ಈ ಜಗತ್ತಿಗೆ ಬಂದಿದ್ದು ಸುಮ್ಮನೆ ಆಯುಷ್ಯವನ್ನು, ಕ್ಷಣಗಳನ್ನು ಚೆಲ್ಲಾಡಕ್ಕಲ್ಲ. ನಾವಿಲ್ಲಿ ಬಂದಿದ್ದು ಪ್ರತಿ ಕ್ಷಣವನ್ನು ಮಧುರ ಕ್ಷಣ ಮಾಡೋದಕ್ಕೆ, ಜೇನುಗೊಳಿಸೋದಕ್ಕೆ. ನಮ್ಮ ಕ್ಷಣಗಳು, ಬದುಕಿನ ಕ್ಷಣಗಳು ಜೇನಾಗಬೇಕು, ಮಧು ಆಗಬೇಕು. ಜೇನು ತುಪ್ಪ ಅದು ಆಗಬೇಕು, ಸವಿ ಆಗಬೇಕು, ಕ್ಷಣ ಸವಿಯಾಗಬೇಕು. ಬದುಕ ಬರೋದೇ ಕ್ಷಣಗಳಲ್ಲಿ. ಅಂಥ ಪ್ರತಿ ಕ್ಷಣವನ್ನು, ಪ್ರತಿ ಬಿಂದುವನ್ನು, ಪ್ರತಿ ಅದು ಹನಿಯನ್ನು, ಜೇನು ಹನಿಯನ್ನು ನಾವು ಮಧುರಗೊಳಿಸಬೇಕದ. ಈ ಕ್ಷಣ ಕೆಡಿಸಿದರೆ ಜೀವನ ಕೆಡ್ತದೆ. ಈ ಕ್ಷಣವನ್ನು ಮಧುರಗೊಳಿಸಿದರೆ ಜೀವನ ಮಧುರವಾಗ್ತದೆ. ಹಂಗೆ ಬದುಕಬೇಕು. ಎಷ್ಟು ವರ್ಷ ಸಿಕ್ಕಾವು ನಮಗೆ ಬೇಕಾದಷ್ಟು, ಸಾಕಲ್ಲ. ಕೆಲವು ಪ್ರಾಣಿಗಳು ಹಿಂಗೆ ಒಂದು ಕ್ಷಣದಾಗ ಸತ್ತು ಹೋಗ್ತಾವ. ಮುಂಜಾನೆ ಹುಟ್ಟುತ್ತಾವ, ಒಂದು 20 ನಿಮಿಷದಾಗ ಸಾಯ್ತಾವ. ಅಷ್ಟ್ರಾಗ 2 ಆಗ್ತಾವೆ, 4 ಆಗ್ತಾವೆ, 8 ಆಗ್ತಾವೆ, 10 ಆಗ್ತಾವೆ, ಎಲ್ಲ ಆಗ್ತಾವ. ಪ್ರಪಂಚ ಮಾಡಿ ಮುಗಿಸಿ ಬಿಡ್ತಾವ. ನಮ್ಮದು ಹಂಗಲ್ಲ, 100 ವರ್ಷ. ಇಷ್ಟೆಲ್ಲ ಸುಂದರವಾಗಿ ಹಾರಾಡುವಂಥ ಪಕ್ಷಿಗಳು ಅಷ್ಟೇ ಒಂದು 18 ವರ್ಷ. ನಮಗೆ 100 ವರ್ಷ. ಹೇಳಿ, ಅವುಗಳಿಗಿಲ್ಲದ್ದೆಲ್ಲ ನಮಗೆ ದೊರೆತದೆ. ಅವುಗಳಿಗೆ ಕೈ ಇಲ್ಲ, ನಮಗೆ ಕೈ ಅದ. ಅವುಗಳಿಗೆ ಜಗತ್ತನ್ನು ಬಳಸಿಕೊಳ್ಳುವಷ್ಟು ಜ್ಞಾನ ಇಲ್ಲ, ನಮಗೆ ಎಲ್ಲವನ್ನ ತಿಳಿಯುವ, ಎಲ್ಲವನ್ನ ಬಳಸಿಕೊಳ್ಳುವ ಜ್ಞಾನ ಅದ. ಇಷ್ಟೆಲ್ಲ ಇದ್ದ ಬಳಿಕ ಹೋರಾಟ ಯಾಕೆ, ಜಗಳ ಯಾಕೆ, ಬಡದಾಟ ಯಾಕೆ, ಕೊಲೆ ಯಾಕೆ ಹೇಳಿ, ವಿರಸ ಯಾಕೆ? ಎಲ್ಲದ ದೇವರು ಮಾಡಿದ್ದು ಈ ಜಗತ್ತು. ಇಟ್ ಈಸ್ ಎ ಗಾರ್ಡನ್ ಕ್ರಿಯೇಟೆಡ್ ಬೈ ಗಾಡ್ ಹಿಮ್ಸೆಲ್ಫ್. ಇದೊಂದು ಭಗವಂತ ನಿರ್ಮಿಸಿದ ಸುಂದರ ತೋಟ ಈ ಜಗತ್ತ. ಇಂಥ ಜಗತ್ತಿನಲ್ಲಿ ಬಂದೇವಲ್ಲ, ಇದ ಒಂದು ಭಾಗ್ಯ ಅಂತ ಭಾವಿಸೋದದ ಮತ್ತು ಚೆಂದಾಗಿ ಇರೋದದ. ಇದಕ್ಕಿಂತ ದೊಡ್ಡದ ಸಾಧನೆ ಯಾವುದು? ಬದುಕಿನಲ್ಲಿ ಸುಂದರವಾಗಿ ಇರೋದು. ಈಗದಲ್ಲ, ತಂಪು ನೆಲ ಎಷ್ಟು ಚೆನ್ನಾಗಿದೆ. ಮಣ್ಣು ಯಾವುದು ನಮಗೆ ಅನ್ನ ಕೊಟ್ಟದೆ, ಯಾವುದು ನಮ್ಮ ಹೊಟ್ಟೆ ತುಂಬಿಸ್ತದೆ, ಜೀವನಕ್ಕೆ ಸಂತೋಷ ಕೊಡ್ತದೆ. ಇಷ್ಟೆಲ್ಲ ಮಾಡುವಂಥ ಮಣ್ಣಿನ ತಂಪು ಸ್ಪರ್ಶದ ಅಲ್ಲ, ಇದು ದೇವಸ್ಪರ್ಶ ಅಲ್ಲೇನು ಹೇಳಿ. ಈ ಕೂತಿರಲ್ಲ ಎಷ್ಟು ಚೆನ್ನಾಗಿದೆ ಎಂದರೆ ಕೂತಿದ್ರೇನು ತ್ವಯ್ದ ನೆಲದಾಗ ಹೇಳಿ.
ಆದರೆ ತೊಯ್ದದಂತೀಗ ಅನಿಸೋದಿಲ್ಲ, ನೆಲ ಅಂತ ಅನಿಸೋದಿಲ್ಲ. ಅಷ್ಟು ಮಧುರ, ಅಷ್ಟು ಸಂವೇದನೆಗಳವ. ಬೇಕು ಮನುಷ್ಯ ನೆಲದೊಂದಿಗೆ ಆಕಾಶದೊಂದಿಗೆ, ತಲೆ ಆಕಾಶದಲ್ಲಿ, ಕಾಲು ನೆಲದ ಮೇಲೆ, ಕಣ್ಣೆಲ್ಲ ವಿಶ್ವದ ತುಂಬ. ಇದು ಭವ್ಯ ಜೀವನ ಇದೆ. ಬೇಕು ಇಂಥ ಜೀವನ ಸಾಗಿಸೋದಕ್ಕಾಗಿ ದೇವರು ನಮ್ಮನ್ನು ಈ ಜಗತ್ತಿಗೆ ಕಳಿಸಿಕೊಟ್ಟ. ಈ ಬದುಕನ್ನು ಚಂದ ಮಾಡೋದದೆ. ಇನ್ನು ಪ್ರಶ್ನೆ ಇರೋದು, ಎದರಿಂದ ಈ ಬದುಕು ಚೆಂದ ಆಗ್ತದೆ, ಎದರಿಂದ ಬದುಕು ನಮಗೆ ಆಪ್ಯಾಯಮಾನವಾಗ್ತದೆ, ನಿರಾಮಯವಾಗ್ತದೆ, ಬದುಕು ನಮಗೆ ಪ್ರಿಯವಾಗಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂತ ಪ್ರಶ್ನೆ. ಆ ಪ್ರಶ್ನೆಗೆ ಗುರು ಶಿಷ್ಯ ಕೂತಾರಂತ ತಿಳ್ಕೊಳ್ಳಿ. ಗುರುಗಳು ಹೇಳ್ತಾ ಇದ್ದಾರ, ಶಿಷ್ಯ ಕೇಳ್ತಾ ಇದ್ದಾನ. ಶಿಷ್ಯರು ಕೇಳಿದಾರ, ಗುರುಗಳೇ ನಮ್ಮ ಜೀವನ ತಾವು ಹೇಳ್ದಂಗೆ ಅಷ್ಟು ಚಂದ ಆಗಬೇಕಲ್ಲ, ಏನು ಮಾಡಬೇಕು? ಇದು ಎಲ್ಲರದು ಪ್ರಶ್ನೆ ಅಲ್ಲೇನು ಹೇಳಿ? ಬರೇ ಭಾರತೀಯರ ಪ್ರಶ್ನೇನು, ಅಮೇರಿಕನ್ರ ಪ್ರಶ್ನೇನು? ಇಡೀ ಜಗತ್ತಿನ ಪ್ರಶ್ನೆಯೇ ಜೀವನವನ್ನು ಹೆಂಗೆ ಸುಧಾರಿಸಬೇಕು, ಹೇಗೆ ಕಳೀಬೇಕು, ಹೇಗೆ ಅದನ್ನು ಮಧುರ 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 ಸಿಹಿಗೊಳಿಸಬೇಕು. ಇದ ಉದ್ದೇಶ ಅಲ್ಲೇನು? ಯಾವ ಧರ್ಮ ಹುಟ್ಟಿದರೆ ಏನು, ಯಾವ ಮತ ಪಂಥ ಸಂಪ್ರದಾಯಗಳಾದರೆ ಏನಾಯಿತು, ಎಲ್ಲದರ ಉದ್ದೇಶ ಏನು? ತೋಟಗಳನ್ನು ಯಾವ ದೇಶದಾಗ ಮಾಡಿದರೆ ಏನಾಯಿತು, ತೋಟದ ಉದ್ದೇಶ ಏನು ಅಂದರೆ ಹೂ ಬೆಳೆಯೋದಷ್ಟೆ. ಹಾಗೆ ಯಾವ ನಾಡಿನಲ್ಲಿ ಯಾವ ಧರ್ಮ ಪರ್ಮ ಯಾವರೇ ಹುಟ್ಟಲಿ, ಎಲ್ಲದರ ಉದ್ದೇಶ ಏನು ಅಂದರೆ ಏನು? ಚೆನ್ನಾಗಿ ಬಾಳೋದು, ಜೀವನವನ್ನು ಆನಂದಮಯಗೊಳಿಸೋದು. ಮೇಕ್ ಇಟ್ ಬ್ಲಿಸ್ಫುಲ್, ಬ್ಲಿಸ್ಫುಲ್, ಜಾಯ್ಫುಲ್. ಅದನ್ನು ಮಧುರ 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 ಬದುಕಬೇಕು. ಇನ್ನೊಮ್ಮೆ ದೇವರು ಕೇಳ್ದ, ಇನ್ನೊಮ್ಮೆ ಬದುಕ್ತೀಯ, ಕಳಿಸಿಕೊಡ್ತೀನಿ ಅಂದ್ರೆ 1000 ಸಲ ಕಳಿಸು, ಚೆನ್ನಾಗಿ ಬದುಕಾಕ ಬರ್ತದ ನನಗೆ ಅಂತ ಹೇಳುವಷ್ಟು ಸುಂದರವಾಗಿ ಬಾಳೋದು ಬಹಳ ಮಹತ್ವದ್ದಲ್ಲವೇನು? ಇಲ್ಲಿ ಬದುಕೋದು ಭಾಳ ಮಹತ್ವದ್ದು, ಸ್ವರ್ಗ ಅಲ್ಲ. ಇದನ್ನು ಸ್ವರ್ಗ ಮಾಡೋದು. ವಿ ಹ್ಯಾವ್ ಟು ಮೇಕ್ ದಿಸ್ ವರ್ಲ್ಡ್ ಇಟ್ ಸೆಲ್ಫ್ ಎ ಹೆವನ್. ಯಾವುದರೇ ಹೋಗೋದಲ್ಲ, ಇದನ್ನೇ ಮಾಡೋದು. ಅಮೇರಿಕಕ್ಕೆ ಹೋಗಿ ಆನಂದ ಪಡೋದಲ್ಲ, ಈ ಮುಧೋಳನ್ನೇ ಅಮೇರಿಕಾ ಮಾಡೋದು. ಅದು ಬಹಳ ಮಹತ್ವದ್ದು. ನಾವಿದ್ದ ಗ್ರಾಮಗಳನ್ನೇ ಸ್ವರ್ಗ ಮಾಡೋದು, ನಾವಿದ್ದ ಮನೆಯನ್ನೇ ಸ್ವರ್ಗ ಮಾಡೋದು. ಆಗ ನಮ್ಮ ಕೈಯೊಳಗೆ ದೇವರು ಕೊಟ್ಟಿದ್ದಾನ ಶಕ್ತಿಯನ್ನು ಬಳಸೋದು. ಮನೆ ಕಟ್ಟಿ ಒಳಗೆ ಜಗಳ ಮಾಡೋರು ನಾವು, ಮನೆ ಜಗಳ ಮಾಡೋದಿಲ್ಲ. ಮಾಡ್ತದೇನು? ಯಾವುದರೇ ಮನೆ ಜಗಳ ಮಾಡಿದೇನು? ಜಾವೇ ಜಗಳ ಮಾಡಿ ಯಾಕೋ ಮನೆ ಸರಿಯಾಗಿಲ್ಲ ಅಂತೀವಿ, ಮನೆ ಮೇಲೆ ಆರೋಪ ಹೊರಿಸ್ತೇವೆ. ಯಾಕೋ ಮನ್ಯಾಗ ಕಾಡಾಟ, ಇವ ಜಗಳ ಮಾಡವ, ಇವ ಕಾಡಾಟ ಆಗೋದು ಮನೆ. ನಮ್ಮ ಮನಿನೇ ಕಾಡಾಕತ್ಯದ, ಯಾಕೋ ಈ ಮನೆ ಬಿಡಬೇಕು ಅಂತ ಒಬ್ಬರು ಅವರು ಹೇಳಿ ಮನಿನೇ ಬಿಡಿಸಿಬಿಟ್ರು. ಮನಿ ಅಂತದ ಮನುಷ್ಯನೇ. ನನ್ನ ಕಟ್ಟಿ ಉದ್ಘಾಟನಾ ಮಾಡೋಕ್ಕಿಂತ ಮೊದಲು ನಾನು ಎಷ್ಟು ಚೆನ್ನಾಗಿದ್ದೆ, ಏನು ಒಳಗೆ ಹೊಕ್ಕು ಜಗಳ ಶುರು ಮಾಡಿದೆ, ಗದ್ದಲೋ ಗದ್ದಲು. ನೀ ಹೊರಗೆ ವಾದೆ ಮತ್ತು ಶಾಂತ. ನೀನು ಎಲ್ಲ ಮಾಡವ ನೀನು, ಮನೆ ಕಟ್ಟವ ನೀನು. ಹೌಸಸ್ ಆರ್ ಬಿಲ್ಟ್ ವಿತ್ ಬ್ರಿಕ್ಸ್ ಆ್ಯಂಡ್ ಮಾರ್ಟರ್.
But homes are not built with bricks and mortar. They are to be built with loving hearts. ಬಿಲ್ಡಿಂಗ ಕಟ್ಟಬಹುದು ಕಲ್ಲು ಮಣ್ಣಿನಿಂದ, ಮನೆ ಕಟ್ಟಲಿಕ್ಕಾಗೋದಿಲ್ಲ. ಮನೆ ಕಟ್ಟಬೇಕಾದರೆ ಒಳ್ಳೆಯ ಪ್ರೇಮದ ಹೃದಯಗಳಿಂದ ಕಟ್ಟಬೇಕಾಗ್ತದೆ. ಅದಕ್ಕೆ ಸುಂದರವಾದ ಮನೆ. ಹಂಗೆ ನಾವು ಮನೆ ಕಟ್ಟಿಕೊಂಡು ಬದುಕೋದದೆ. ಏನು ಕಟ್ಟುತ್ತೇವೆ ಅದು ಚೆನ್ನಾಗಿರಬೇಕಲ್ಲ. ಗುಡಿ ಅಷ್ಟು ಚಂದ ಇರಬೇಕು, ಮನೆಯಾಗೆಲ್ಲ ಗದ್ದಲಿರ್ಬೇಕಂತಲ್ಲ. ನಾವು ಹೆಂಗೆ ಮಾಡ್ತೇವೆ, ಗುಡಿ ಮುಂದೆ ಹೋಗುವಾಗ ಎಲ್ಲ ಸ್ವಚ್ಛಾಗಿ ಹೋಗ್ತೇವೆ. ಇಲ್ಲೇನು ಸೇತಿದ್ರೂ ಸಹಿತ ಅದನ್ನಲ್ಲೇ ಕಡಿಮೆ ಮಾಡ್ಕೊಂಡು ಎಲ್ಲರೇ ದೇವ ನೋಡ್ಯಾನಂತ ತಿಳ್ಕೊಂಡು ಮಾಡ್ಕೊಂಡು ಹೋಗ್ತೇವೆ. ಮನೆಯಾಗ ಬಂದ ಕೂಡಲೇ ಸ್ವಚ್ಛಂದವಾಗಿರುತ್ತೆ. ದೇವರು ಅಲ್ಲಿದ್ದ ದೇವರು ಇಲ್ಲಿಲ್ಲವೇ? ಈ ಮನೆ ದೇವಾಲಯವಲ್ಲವೇ ಹೇಳಿ? ಅಲ್ಲಿನ ನಾವ ಇಟ್ಟ ಮೂರ್ತಿ ಅದನ್ನು ದೇವಾಲಯ ಮಾಡ್ಯದ. ದೇವಾಲಯ ಮಾಡಿದಂಥ ನಾವು ದೇವಾಲಯ ಅಲ್ಲವೇ? ನಮ್ಮೊಳಗೆ ಒಂದು ದೇವನಿಲ್ಲವೇ? ಇದು ಹಂಗೆ ಬದುಕೋದು. ಮನೆ ಕಟ್ಟೋದು, ಮನ್ಯಾಗ ದೇವನನ್ನು ಇಡೋದು. ಮನಸ್ಸ ಕಟ್ಟೋದು, ಮನಸ್ಸಿನಲ್ಲಿ ದೇವ ಭಾವನೆಯನ್ನು ಇಡೋದು. ಹಂಗೆ ಬದುಕೋದಲ್ಲ. ಯಾರಿಗೆ ಬೇಡ ಹೇಳಿ? ಎಲ್ಲರ ಉದ್ದೇಶವು ಜೀವನವನ್ನು ಸುಂದರ ಮಾಡು, ಶೃಂಗರಿಸು. ಎಲ್ಲ ಮಾಡೋದು ಎದಕ್ಕೆ? ನೀವು ಲಗ್ನ ಆದರೆ ಎದಕ್ಕೆ? ಏನು ಜಗಳ ಮಾಡೋಕ್ಕಾದ್ರಿಯ ಹೇಳಿ? ಲಕ್ಷ ಲಕ್ಷ ಕೋಟಿ ಕೋಟಿ ಲಗ್ನಗಳಾಗ್ತಾವ, ಏನು ಬಡದಾಡೋಕ್ಕಾಗ್ತಾವ ಈ ಜಗತ್ತಿನಲ್ಲಿ? ಎಲ್ಲರಿಗೂ ಕನಸ ಚೆನ್ನಾಗಿರಬೇಕು ಅಂತ. ಆದರೆ ಏನು ಮಾಡೋದು? 4 ದಿವಸದಾಗ ಡೈವೋರ್ಸ್ ಆಗೋದಲ್ಲ. ಇಂಗ್ಲೀಷ್ದಾಗ ಚಲೋ ಶಬ್ದ ಡೈವೋರ್ಸ್, ಅದನ್ನು ಕನ್ನಡದಾಗ ಅನ್ನಬಾರ್ದು. ಅದು ಅಪವಿತ್ರ, ದೂರ ಆಗೋದದ. ಇದು ವಿವಾಹ ಅಂದರೆ ಸಮೀಪ ಆಗೋದು, ಡೈವೋರ್ಸ್ ಅಂದರೆ ದೂರ. ಎಷ್ಟು ವ್ಯತ್ಯಾಸ! ದೂರ ಆಗೋದಕ್ಕೆ ಸಮೀಪ ಆಗೋದಲ್ಲ, ಸಂತೋಷ ಪಡೋದಕ್ಕೆ ಸಮೀಪ ಆಗೋದಷ್ಟೆ. ಹಂಗೆ ಬದುಕೋದದ ಜೀವನದಾಗ. ಎಲ್ಲರ ಕೂಡನೇ ಬದುಕೋದದೆ. ಮನುಷ್ಯನೇ ಎಲ್ಲವನ್ನ ಬಿಟ್ಟು ನೀನು ಒಬ್ಬನೇ ಬದುಕಲಿಕ್ಕೆ ಆಗ್ತದೇನು ಹೇಳಿ? ಯಾರೂ ಇಲ್ಲ ಈ ಜಗತ್ತಿನಲ್ಲಿ. ಈ ಮುಧೋಳದಾಗ ಯಾರ್ಯಾರೂ ಇಲ್ಲ ಅಂತ ತಿಳ್ಕೊಳ್ಳಿ. ನನಗೆ ಬದುಕಲಿಕ್ಕೆ ಆಗ್ತದೇನು ಹೇಳಿ? ಪ್ರಾಣಿಗಳಿಲ್ಲ, ಪ್ರಾಣಿ ಪ್ರಪಂಚ ಇಲ್ಲ, ಸಸ್ಯಗಳಿಲ್ಲ, ಜೀವಜಂತುಗಳಿಲ್ಲ, ಯಾರ್ಯಾರೂ ಇಲ್ಲ. ಇವನೇ ಮಹಾಪ್ರಭು ಪೃಥ್ವಿಗೆ ಅಂತ ಇಟ್ಟುಕೊಳ್ಳಿ. ಬದುಕ್ತಾನೇನೋ? ಇಡೀ ಜಗತ್ತಿನ ಮಾಲೀಕ ಅಂತ ಇಟ್ಕೊಂಡ್ರೂ ಸಹಿತ ಬದುಕ್ತಾನೇನಾತ? ಆತ ಬದುಕಬೇಕಾದ್ರೆ ಸಣ್ಣ ಪುಟ್ಟು ಸಂಗತಿಗಳು ಬೇಕೋ? ಎಲ್ಲರೂ ಬೇಕೋ? ನೀವೆಲ್ಲ ಇರಬೇಕು. ಆವಾಗ ಬದುಕಿಗೆ ಒಂದಿಷ್ಟು ಕಳೆ ಬರಕ್ಕೆ ಶುರುವಾಗ್ತದೆ. ಹಾಗೆ ಬದುಕೋದು, ಚೆಂದಾಗಿ ಬದುಕೋದು, ಎಲ್ಲ ಇರೋದು ಅದರ ಮಧ್ಯ ನಮ್ಮ ಜೀವನವನ್ನು ನಾವು ಕಟ್ಟೋದು. ಇದೊಂದು ಹೂವದ, ಇದರ ಬೀಜದ. ಬೀಜ ನೀವು ತಿಪ್ಪ್ಯಾಗ ಒಗೆದ್ರೂ ಸಹಿತ ಹೂವು ಹೊಲಸಾಗಿ ಬರೋದಿಲ್ಲ. ಬರ್ತದೇನು ಹೇಳಿ? ಎಲ್ಲೇ ಒಗೆರಿ ಒಂದು ಬೀಜ, ಹೂವಿನ ಕಂಟಿಯ ಬೀಜ ನೀವು ಬೇಕಾದಲ್ಲಿ ಒಗೆ. ತಿಪ್ಪಿ ತಿಪ್ಪಿ ಅತ್ಯಂತ ಹೊಲಸ ಅಲ್ಲಿ ಒಗೆದ್ರೂ ಕೂಡ ಅದು ಗಿಡ ಆಗ್ತದೆ. ಆ ಬಳಿಕೊಂದು ಹೂ ಕೊಡ್ತದೆ. ಹೂವಿನಾಗ ಹೊಲಸಿರ್ತದೆ, ಹೂವಿನಾಗ ದುರ್ಗಂಧ ಇರ್ತದೇನು ಹೇಳಿ? ಎಷ್ಟು ಆಶ್ಚರ್ಯದ ಕಲಿಸ್ತದ ಇದರ. ಹೂಗಳು ನಮಗೆ ಗುರುಗಳು, ಮಾರ್ಗದರ್ಶಕರು. ತಿಪ್ಪ್ಯಾಗ ನಮ್ಮನ್ನು ಒಗೆದರೂ ನಾವು ಹೂ ಕೊಡಬಲ್ಲೆವಿ. ಯಾಕೆ? ನಮ್ಮಲ್ಲಿ ತ್ರಾಣದ ಅದು.
ಅಂಥವ ಹೂಗಳು ನಾವು ಅಷ್ಟು ಸ್ವಚ್ಛಾಗೆ ಬರ್ತೇವೆ, ಒಂದೀಟೂ ಹೊಲಸ ಹಚ್ಚಿಕೊಳ್ಳೋದಿಲ್ಲ. ದಳಗಳನ್ನು ನೋಡ್ರೆ ಹೆಂಗಿರ್ತಾವ ದಳಗಳು, ಎಷ್ಟು ಸುಂದರವಾಗಿರ್ತಾವ. ಒಳಗಿಂದ ಮಧುರ ವಾಸನೆ ಬರೋಕ್ಕೆ ಶುರುವಾಗ್ತದೆ. ಮಧುರ ವಾಸನೆ ತಿಪ್ಪ್ಯಾಗದ ಏನೋ ಇಲ್ಲ, ತಿಪ್ಪಿಯೊಳಗಿದ್ದರೂ ಸಹಿತ ಹೂವಿನ ಸುವಾಸನೆ ಕೊಡುವಂಥ ವ್ಯವಸ್ಥೆ. ಹಂಗೆ ಈ ಜಗತ್ತಿನಾಗ ಸ್ವಲ್ಪ ನಮಗೆ ಹಿಡಿಸಲಾರದ್ದು ಇರಬಹುದು, ಹಿಡಿಸೋದು ಇರಬಹುದು. ಇಂಥದರ ಮಧ್ಯ ಹೂವಿನಂಥ ಭಾವನೆ ತಂದುಕೊ. ಹಂಗೆ ಜೀವನವನ್ನು ಹೂ ಮಾಡಿಬಿಡೋದು, ಪುಷ್ಪ ಮಾಡಿಬಿಡೋದು. ಎಲ್ಲ ದೇಶ, ಎಲ್ಲೇ ಮನುಷ್ಯ ಇರಲಿ, ಅವ ಮಾಡಬೇಕಾದದ್ದು ಇಷ್ಟೇ. ನಾಳೆ ನಾವು ಚಂದ್ರಗೆ ಹೋದರೆ ಏನಾಯಿತು, ಈಗ ಮಂಗಳಕ್ಕೆ ಹೊಂಟೇವಲ್ಲ, ಮಂಗಳಕ್ಕೆ ಹೋದರೆ ಏನಾಯಿತು, ಗುರುವಿಗೆ ಹೋದರೆ ಏನಾಯಿತು, ಎಲ್ಲಿ ಹೋದರೂ ಸಹಿತ ಏನು ಮಾಡೋದು, ನಕ್ಕೋತಿರೋದು, ಬದುಕೋದು. ಅಲ್ಲರಿ ಹೋಗಿ ಏನು ಬೇರೆ ಮಾಡ್ತಾರೇನು ಹೇಳಿ? ಮಂಗಳ ಲೋಕಕ್ಕೆ ಹೋದ ಬಳಿಕ ಏನು ಮಾಡ್ತಾರೆ? ಏನಿಲ್ಲ, ಮತ್ತು ಉಣ್ಣೋದು ಇಲ್ಲವೇನು, ಒಂದಿಷ್ಟು ಸಂತೋಷಕ್ಕಾಗಿ ಹಾಡೋದು, ಒಂದಿಷ್ಟು ಆನಂದ ಪಡೋದು, ಇನ್ನೇನದ? ಎಲ್ಲಿ ಹೋದರೂ ಸಹಿತ ಏನದ ಹೇಳಿ? ಅಮೇರಿಕಕ್ಕೆ ನೀವು ಹೋದ್ರಿ ಅಂತ ಎಲ್ಲೇನದ? ಅಲ್ಲೇ ಆನಂದ ಪಡೋದದ ಅಷ್ಟೇ, ಇನ್ಯಾವುದು. ಒಂದು ಕಾರ್ ಇಲ್ಲದೆ ನಾವು ಇಲ್ಲಿ ಆನಂದ ಪಡ್ತೇವೆ, ಯಾಕೆ ನಮಗೆ ಅದರ ಅವಶ್ಯಕತೆ ಇಲ್ಲ. ಅಲ್ಲಿ ಮನ್ಯಾಗ ಕಾರ, ಕೋಣ್ಯಾಗ ಕಾರ್ ಅದಾವಂತ ಇಟ್ಕೊಳ್ಳಿ, ಅದರ ಕೂತು ಆನಂದ ಪಡ್ತಾರೆ. ನಾವು ಮನ್ಯಾಗ ಕೂತು ಆನಂದ ಪಡ್ತೇವೆ, ಅವ್ರ ಕಾರ್ದಾಗ ಕೂತು ಆನಂದ ಪಡ್ತಾರೆ ಅಷ್ಟೆ. ಅವರು ಚಮಚೆಲೆ ತಿಂತಾರೆ, ನಾವು ಕೈಲೇ ತಿಂತೇವೆ. ಭಾಳ ವ್ಯತ್ಯಾಸ ಅಲ್ಲ. ಬದುಕು ಎಲ್ಲಿ ಹೋದರೂ ಅದೇ. ಸ್ವರ್ಗಕ್ಕೆ ಹೋದರೂ ಸ್ವರ್ಗದ ವರ್ಣ ಮಾಡ್ತಾರಲ್ಲ, ಏನದ ಸ್ವರ್ಗ? ಉಣ್ತಾರಷ್ಟೆ, ಹೊಟ್ಟೆ ಕೆಡಂಗಿಲ್ಲ, ಉಣ್ಣೋದು ಬಿಡಂಗಿಲ್ಲ. ಇದು ಸ್ವರ್ಗ. ಎಷ್ಟು ಸುಲಭದ, ಬೇಕಾದಷ್ಟು ತಿನ್ನಬೇಕಂತ, ಆದರೆ ಡಯಾಬಿಟಿಸ್ ಆಗಬಾರ್ದು, ಅದೇ ಸ್ವರ್ಗ. ಏನು ತಿಂದರೂ ಸಹಿತ ಹಾರ್ಟ್ ಫೇಲ್ ಆಗಬಾರ್ದು, ಅದು ಸ್ವರ್ಗ. ಎಷ್ಟು ಮಜಾ ಇಲ್ಲ. ಎಷ್ಟು ವರ್ಷ ಬದುಕಿದರೂ ಸಹಿತ ತಲೆ ಬೆಳಗಾಗಬಾರ್ದು, ಅದು ಸ್ವರ್ಗ. ಸ್ವರ್ಗದ ಕಲ್ಪನಾ ಇವೆಲ್ಲ. ನಾವು ಇಲ್ಲೇ ಅದನ್ನು ಮಾಡಿಬಿಡೋದು, ಅದು ಅಷ್ಟೇ. ಇದನ್ನು ಮಾಡಿಬಿಡೋದು. ಅಂಥದ್ದೊಂದು ಜೀವನವನ್ನು ಕಟ್ಕೋಬೇಕಲ್ಲ, ಅದಕ್ಕೇನು ಮಾಡಬೇಕು ಅಂತ ಶಿಷ್ಯನ ಪ್ರಶ್ನೆ. ಅನೇಕ ಜನ ಶಿಷ್ಯರು ಕೂತಿರ್ತಾರೆ ಋಷಿಗಳಲ್ಲಿ. ಶಿಷ್ಯರೆಲ್ಲ ಸಣ್ಣವರೇ, ಅಲ್ಲಿ ದೊಡ್ಡವರು ಯಾರು ಇರೋದಿಲ್ಲ. 8ರಿಂದ 20 ವರ್ಷದ ಒಳಗಿನವರೇ ಶಿಷ್ಯರು. ಅವರಿಗೆ ಜ್ಞಾನ ಕೊಡ್ತಿದ್ದರು ಋಷಿಗಳು. ಆ ವಿದ್ಯಾರ್ಥಿಗಳಲ್ಲಿ, ಆ ಶಿಷ್ಯರಲ್ಲಿ ಅಷ್ಟು ಕುತೂಹಲ ಜ್ಞಾನಕ್ಕಾಗಿ. ಅಂಥ ಶಿಷ್ಯರು. ಒಬ್ಬ ನಚಿಕೇತ ಅಂತ ಶಿಷ್ಯ, ಒಬ್ಬ ಗುರು ಧರ್ಮರಾಜ ಅಂತ ಗುರು. ಆತ ಉಪದೇಶ ಮಾಡ್ತಾ ಇದ್ದ. ಅಂಗುಷ್ಟ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ. ನೋಡು, ಇದನ್ನು ತಿಳ್ಕೋ ಶಿಷ್ಯನೇ. ಏನು ಸತ್ಯ ಅದ ಅದನ್ನು ತಿಳ್ಕೋ. ಅಂದರೆ ಜೀವನ ಹೆಂಗೆ ನಡೆಸಬೇಕು ನಿನಗೆ ಗೊತ್ತಾಗ್ತದೆ. ಬದುಕನ್ನು ಚೆನ್ನಾಗಿ ನಡೆಸಬೇಕಾದ್ರೆ ಏನು ಮಾಡಬೇಕು? ಜಗತ್ತನ್ನೆಲ್ಲ ತಿದ್ದಿದ ಬಳಿಕ ನಾ ಚೆನ್ನಾಗಿರ್ತೇನೆ ಅಂತ ಹಿಂಗೆ ತಿಳ್ಕೋಬಾರ್ದು. ಎಲ್ಲ ಜಗತ್ತು ಹೆಂಗಾಗಿರಬೇಕಂದ್ರೆ ಏನೇನೂ ಇರಬಾರ್ದು, ನನಗೆ ಹೆಂಗೆ ಬೇಕು ಹಂಗಿರಬೇಕು, ಆ ಬಳಿಕ ಬದುಕ್ತೇನೆ ಚೆನ್ನಾಗಿ ಅಂತ ಹೋಗಬಾರ್ದು. ಅದು ಆಗೋದಿಲ್ಲ. ತೆರೆಗಳೆಲ್ಲ ನಿಂತು ಹೋದ ಬಳಿಕ ಸಾಗರದಲ್ಲಿ ಈಸಬೇಕು ಅಂದರೆ ಆಗೋದಿಲ್ಲ. ಹರಿಯೋದು ಎಲ್ಲ ನಿಂತು ಹೋದ ಬಳಿಕ, ದೊಡ್ಡ ದೊಡ್ಡ ಪ್ರವಾಹಗಳು ನಿಂತು ಹೋದ ಬಳಿಕ, ತೆರೆಗಳೇ ಇಲ್ಲದಾದಾಗ ನಾನು ನದಿ ಈಸ್ತೇನೆ ಅಂದ್ರೆ ಆಗೋದಿಲ್ಲ. ತೆರೆಗಳು ಬರ್ತಿರಬೇಕು, ನದಿ ಹರಿತಿರಬೇಕು, ನಾವು ಈಸ್ತಿರಬೇಕು. ತೆರೆಗಳ ಮೈ ಮೇಲೆ ಆಡ್ತಿರಬೇಕು, ಪ್ರವಾಹ ನಮ್ಮನ್ನು ಜಗ್ತಿರಬೇಕು, ಆದರೆ ನಾವು ಈಸೆ ಆ ದಂಡಿ ಮುಟ್ತಿರಬೇಕು. ಇದು ಜೀವನ, ಇದು ಜೀವನ. ಹಾಗೆ ಜಗತ್ತಿನಾಗ ಸ್ವಲ್ಪ ಎಲ್ಲ ಇರೋದೇ. ಅವರು ಇರೋರೇ,
ಇವರು ಇರೋವ್ರೆ, ಇನ್ನೊಬ್ಬರು ಇರೋವ್ರೆ, ಎಲ್ಲರೂ ಇರೋವ್ರೆ. ಹೊಸ ಹೊಸ ಜನ ಬರ್ತಾರೆ, ಹೊಸ ಹೊಸ ವಿಚಾರ ತರ್ತಾರೆ, ಹೊಸ ಹೊಸ ರೀತಿಯಲ್ಲಿ ಬದುಕ್ತಾರೆ. ನಾವು ಅವ್ರು ಕೂಡ ಹೊಂದ್ಕೊಂಡು ಮಾಡಿಕೊಂಡು ನಮ್ಮದು ಕೆಡಿಸ್ದಂಗೆ ಅವ್ರದ್ದು ನಾವು ಕೆಡಿಸ್ದಂಗೆ ಚೆಂದಾಗಿ ಹೋಗೋದು ಭಾಳ ಮಹತ್ವದ್ದಲ್ಲೇನಿಲ್ಲೇ. ನಿಮ್ಮಂಗೆ ನಿಮ್ಮ ಮನೆಯವರು ವಿಚಾರ ಮಾಡೋಕ್ಕಾಗ್ತದೇನು ಹೇಳಿ? ಅವರಂಗೆ ನೀವು ವಿಚಾರ ಮಾಡಲಿಕ್ಕಾಗ್ತದೇನು? ಅವ್ರದ್ದು ಒಂದು ರೀತಿಯ ಜೀವನ. ಅವರಂಗೆ ನೀವು ಮಾಡಿದರೆ ನೀವು ಹೆಣ್ಣು ಮಕ್ಕಳಾಗ್ತೀರಿ. ನಿಮ್ಮಂಗೆ ಅವರು ವಿಚಾರ ಮಾಡಿದರೆ ಅವರು ಗಂಡು ಮಕ್ಕಳಾಗ್ತಾರೆ. ಅವರಂಗೆ ಇರಬೇಕು, ನೀವು ನಿಮ್ಮಂಗೆ ಇರಬೇಕು. ಆದರೆ ಹೊಂದಿಕೆ ಇರಬೇಕು ಅಷ್ಟೆ, ಚೆನ್ನಾಗಿರಬೇಕು. ಅವರಂಗೆ, ನೀವು ನೀವಂಗೆ. ಹೂವಿನಂಗೆ, ಎಲಿಯಂಗೆ, ನೀವು ಎಲಿಯಂಗೆ, ಅವರು ಹೂದಂಗೆ. ಎರಡೂ ಬೇಕಾಗ್ತವ. ಎಲಿನೇ ಹೂವಾಗಿ ಬಿಟ್ಟರೆ, ಹೂವೇ ಎಲಿಯಾಗಿ ಬಿಟ್ಟರೆ ಗತಿ ಏನು? ಹಾಗೆ ಜೀವನಂದ್ರೆ ಇಷ್ಟೆಲ್ಲ ಭಿನ್ನ 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 ಭಿನ್ನತೆ ಇರೋದೇ ಅದರ ಮಧ್ಯದಲ್ಲಿ ಏಕತಾ, ಡೈವರ್ಸಿಟಿ, ಯೂನಿಟಿ ಇನ್ ಡೈವರ್ಸಿಟಿ. ಅದರಾಗ ಇರಬೇಕು, ಮಜಾದಾಗಿರಬೇಕದ. 7 ಬಣ್ಣ ಇರಬೇಕು. 7 ಬಣ್ಣದ ಒಳಗೆ ಅದು ಸೌಂದರ್ಯ. ಕಾಮನ ಬಿಲ್ಲ 7 ಬಣ್ಣ, 7 ಬಣ್ಣದ ಒಳಗೆ ಸೌಂದರ್ಯ. ಒಂದೇ ಇರಬೇಕು ಬಣ್ಣ, ಕೆಂಪು ಒಂದೇ ಇರಬೇಕಂದ್ರೆ ಭಯಾನಕ ಆಗ್ತದೆ. ಜಗತ್ತೆಲ್ಲ ಕೆಂಪಾಗಿ ಬಿಟ್ಟರೆ ಗತಿ ಏನು? ಎಲ್ಲ ಥರ ಬಣ್ಣಗಳಿರೋದೆ, ಎಲ್ಲ ಥರ ಜನ ಇರೋದೆ, ಎಲ್ಲ ಥರ ಪ್ರಸಂಗ ಬರೋದೆ. ಅಂಥದರ ಮಧ್ಯ ಮನುಷ್ಯ ಹೇಗೆ ಸುಂದರ ಬದುಕನ್ನು ಸಾಗಿಸಬೇಕು ನೋಡು ಅಂದ ಗುರು.